ಶಾಲೆಯಲ್ಲಿ 5 ಮಕ್ಕಳ ಕೂದಲು ಕಟ್ ಮಾಡಿದ ಕಂಪ್ಯೂಟರ್ ಶಿಕ್ಷಕನಿಗೆ ಸಾರ್ವಜನಿಕರು ಧರ್ಮದೇಟು ನೀಡಿದ ಘಟನೆ ಗದಗ ನಗರದ ಬಟಗೇರಿಯ ಸೆಂಟ್ ಮೇರೀಸ್ ಹಿರಿಯ ಪ್ರಾಥಮಿಕ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಡೆದಿದೆ. ಬಿನೋಯ್ ಎಂಬ ಶಿಕ್ಷಕನು ಶಿಸ್ತಿನ ನೆಪದಲ್ಲಿ ಸ್ಕೂಲ್ ಮಕ್ಕಳ ಹೇರ್ ಕಟ್ ಮಾಡುವ ಮೂಲಕ ಉದ್ದಟತನ ಮೆರೆದಿದ್ದಾನೆ. ಶಿಕ್ಷಕನು ಕೂದಲು ಕಟ್ ಮಾಡುವ ಅವಶ್ಯಕತೆ ಏನಿತ್ತು? ಮಕ್ಕಳ ಪಾಲಕರಿಗೆ ಹೇಳಬೇಕಿತ್ತು. ಏಕಾಏಕಿ ಕೂದಲು ಕಟ್ ಮಾಡಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪಾಲಕರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಘಟನೆಯ ಸ್ಥಳಕ್ಕೆ ಶ್ರೀರಾಮ್ ಸೇನೆಯ ಕಾರ್ಯಕರ್ತರು ಆಗಮಿಸಿದ್ದು, ಈ ವೇಳೆ ಸ್ಕೂಲ್ ಆವರಣದಲ್ಲಿ ಕೆಲ ಕಾಲ ಹೈಡ್ರಾಮಾ ನಡೆಯಿತು. ತದನಂತರ ಸ್ಥಳಕ್ಕೆ ಗದಗ ಶಹರ ಕ್ಷೇತ್ರ ಶಿಕ್ಷಣಾಧಿಕಾರಿ RS ಬುರಡಿ ಆಗಮಿಸಿದ್ದು, ಶಿಕ್ಷಕನೇ ಹೆಬ್ಬುಲಿ ಕಟಿಂಗ್ ಮಾಡಿಸಿಕೊಂಡಿದ್ದು, ಮಕ್ಕಳಿಗೆ ಕಟಿಂಗ್ ಮಾಡಿಸಿಕೊಂಡು ಬಾ ಅನ್ನುವುದು ಯಾವ ನ್ಯಾಯ? ಮೊದಲು ಶಿಕ್ಷಕನು ಶಿಸ್ತಿನಿಂದ ಇರಬೇಕೆಂದು ಜನರು BEO ಸಮ್ಮುಖದಲ್ಲೇ ಶಿಕ್ಷಕನಿಗೆ ಧರ್ಮದೇಟು ನೀಡಿದರು. ನಂತರ ಶಿಕ್ಷಕ ಬಿನೋಯ್ನನ್ನ ಪೊಲೀಸರು ತಮ್ಮ ವಶಕ್ಕೆ ಪಡೆದುಕೊಂಡು ಪೊಲೀಸ್ ಠಾಣೆಗೆ ತೆರಳಿದರು. ಇಲ್ಲೇ ಬೈಯೋದು ಏನೈತಿ ಮಾಡಿದ್ದ ಹೇಳ್ತೀವಿ ಕೆಲಸ ಮಾಡ್ಯಾನ. ಈ ಕಮಿಟಿಯವ್ರು ಹೆಂಗೆ ಸುಮ್ಮನೆ ಕಮಿಟಿಯವ್ರು ಇದು ಹೇಳ್ತಿರ್ಬೋದು ಅವ್ರಿಗೆ ಮಾಡ್ರಿ ಹಿಂಗೆ ಅಂತೇಳಿ. ಗಾಡಿ ಬರ್ರಿ ಮೇಡಮ್, ನಿಮ್ಮ ಗಾಡಿಯಲ್ಲಿ ಸರ್ ನೇರವಾಗಿ ಪೊಲೀಸರ ಜೊತೆ ವಿದ್ಯಾರ್ಥಿಗಳ ಬಗ್ಗೆ ಏನು ತೊಂದರೆ ಆಗೈತಿ, ಎಲ್ಲಿ ಏನಾಗೈತಿ ನೋಡೋಣ. ನೋಡಿ ನಮ್ಮ ಕೂದಲ ಬೋಳಿಸ್ಲಿ ಸರ. ಅವ್ನ ಕೂದಲ ನೋಡ್ರಿ, ಅವ್ನ ಕೂದಲ ನೋಡ್ರಿ, ಅವ್ನ ಏನ್ ಹಾಕೈತ್ರಿ ಬದ್ಲಿ ಕೂದಲ ಬೋಳ್ಸಕ್ಕೆ? ಬದ್ಲಿ ಕೂದಲ ಬೋಳ್ಸಕ್ಕೆ ಅಲ್ರಿ, ಬದ್ಲಿನ ಹುಡುಗರು ಅದಾರ. ಹೌದು ಹೌದು, ಹುಡುಗರು ಅದಾವಲ್ರಿ, ಹುಡುಗರು ಅದಾವಲ್ಲ. ಹುಡುಗ ಕೂದಲ ಬೋಳ್ಸಿದ್ಮೇಲೆ ನೀವೇನು ಆಕ್ಷನ್ ತೋಡಿ ಹೋದ್ಮೇಲೆ ಏನ್ ಆಕ್ಷನ್ ತೋಡಿದ್ರಿ? ಕೂದಲ ಕಟ್ ಮಾಡ್ಬಿಟ್ರೆ ಎಲ್ಲಿದ್ರಿ ನೀವು? ಅಲ್ಲೇ ಕೂದಲ ಕಟ್ ಮಾಡ್ಬಿಟ್ಟ ನಿಮ್ಮ ಕಮಿಟಿ ಎಲ್ಲಿದ್ರಿ ನೀವು? ಸಾಲಿ ಹೋದ ಅವ್ನ ಕೂದಲ ನೋಡಿದೀನಿ, ಅವ್ನು ಹೇಳಿದೆ ಮೊದಲೇ ಕರೆಕ್ಟ್ ಕಟಿಂಗ್ ಮಾಡ್ಕೊಂಬ ಅಂತೇಳಿ. ಅವನು ಕೂದಲ ನೋಡಿದಲ್ಲ ಕಮಿಟಿ ಮಾಡಂತ ನೀವು ಅಲ್ರಿ ಮಕ್ಕಳು ನೀವು ಹುಡುಗದ ಐತಲ್ಲ. ಪೊಲೀಸ್ ಜೊತೆ ಮಾತಾಡೋದು ನೀನು ಅವ್ರದ್ದು ಇದು ಮಾಡಿಲ್ಲ ನಿಂದ್ರೆ ಈ ಸಲ ಒಳ ನಿಂದು ನೋಡ್ಕೋ ಹೆಂಗ ನಿಗಿದೆ ಮಗನೇ. ನೀನ್ ಆಡಕ್ ಮಾಡಿಸ ಕೇಸ್ ಮಾಡಿಲ್ಲ ನೋಡ್ರಿ ಸದ. ಇಲ್ಲಿ ಕುಂದಿಸ್ಕೊಳಕ್ ಹೋಗ್ಬಿಡ್ರಿ, ನಮ್ಗೆ ಸ್ಟೇಷನ್ ಕರ್ಕೊಂಡು ನಡೆದ್ಬಿಡ್ರಿ. ಅಲ್ಲ ಸ್ಟೇಷನ್ ಕರ್ಕೊಂಡು ಹೋಗ್ಬಿಡ್ರಿ. ಇಲ್ಲಿ ಬದುಕೊಳಕ ಬೇಡ್ರಿ ನೀವು. ಅಲ್ಲೇ ಬಂತು ನಾವು ಸ್ಟೇಷನ್ಗೆ ಬರ್ತೀವಿ, ಸ್ಟೇಷನ್ ತಗೊಂಡು ನಡ್ಬಿಡ್ರಿ. ಎಲ್ಲ ಸಾಹೇಬ್ ಜೊತೆ ನಾವು ಮಾತಾಡ್ತೀವಿ ಬನ್ನಿ. ಅಲ್ಲ ನಾವು ಒಟ್ಟೆ ಸ್ಟೇಷನ್ ತಗೊಂಡು ನಡ್ರಿ, ಸ್ಟೇಷನ್ ತಗೊಂಡು ನಡೆದ್ಬಿಡ್ರಿ ಅಷ್ಟೇ. ಸ್ಟೇಷನ್ ತೋಡ್ದೆ ನಡೀರಿ, ಅಲ್ಲೇ ಬಗೆಹರಿಸ್ರಿ. ಇನ್ನೂ ಹುಡುಗರು ಬರ ಅಂತಾರೆ ನಾವು. ಏ ನಡಿಯೋ ಸ್ಟೇಷನ್ ಕೂಡ ಏನು ಹಂಗೆ 8/2024 ಸೇಂಟ್ ಮೇರಿ ಇಂಗ್ಲಿಷ್ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಬೆಟಗೇರಿಯಲ್ಲಿ ಈ ಶಾಲೆಯ
ಕಂಪ್ಯೂಟರ್ ಶಿಕ್ಷಕ ಮಕ್ಕಳಿಗೆ ಶಿಸ್ತನ್ನು ಕಲಿಸುವ ನೆಪದಲ್ಲಿ 7ನೇ ತರಗತಿಯ 3 ಮಕ್ಕಳಿಗೆ 5ನೇ ತರಗತಿಯ 2 ಮಕ್ಕಳಿಗೆ ತಪ್ಪನ್ನು ಮಾಡಿ ಅವರ ತಾನೇ ಖುದ್ದಾಗಿ ಕತ್ತರಿಯನ್ನು ತೆಗೆದುಕೊಂಡು ಅವರ ಮುಂಭಾಗದ ಕೂದಲನ್ನು ಕತ್ತರಿಸಿದ್ದಾನೆ. ಇದು ತಪ್ಪು. ಅವರು ಆ ರೀತಿ ವರ್ತಿಸಬಾರ್ದಾಗಿತ್ತು. ಮಕ್ಕಳ ಜೊತೆಗೆ ಹೇಗೆ ವರ್ತಿಸಬೇಕು, ಮಕ್ಕಳನ್ನು ಹೇಗೆ ಕಲಿಸ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ತರಬೇತಿ ಸಭೆ ಮಾಡಿ ಹೇಳಿದಾಗೂ ಕೂಡ ಅವರು ಆ ರೀತಿ ವರ್ತಿಸಿದ್ದು ತಪ್ಪು. ಈ ಹಿನ್ನೆಲೆಯಲ್ಲಿ ಇವತ್ತು ನನ್ನ ಪೇರೆಂಟ್ಸ್ ಫೋನ್ ಮಾಡಿ ಇಂಥ ಶಾಲೆಯಲ್ಲಿ ಮಗುವಿಗೆ ಅವರು ಕಟ್ಟಿಂಗ್ ಮಾಡಿದ್ದಾರೆ, ನಮಗೆ ನೋವಾಗಿದೆ, ನೀವು ಬರಬೇಕಂತ ಹೇಳಿದಾಗ ನಾನು ಭೇಟಿ ಕೊಟ್ಟು ಆ ಕ್ಲಾಸಿನ ಶಿಕ್ಷಕರಿಂದ ಮಕ್ಕಳಿಂದ ಮಾಹಿತಿ ತೆಗೆದುಕೊಂಡಾಗ ಈ ಘಟನೆ ಮಾಹಿತಿ ಗೊತ್ತಾಯಿತು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಆಡಳಿತ ಮಂಡಳಿಯವರು ಇದ್ರ ಬಗ್ಗೆ ನೀವು ಏನು ಕ್ರಮ ಕೈಗೊಂಡಿದ್ದೀರಿ, ಇದು ನಡೀಲಿಕ್ಕೆ ನಿಮ್ಮದು ಕೂಡ ಜವಾಬ್ದಾರಿ ಆಗಿದೆ, ಇದ್ರ ಬಗ್ಗೆ ಏನು ಕ್ರಮ ಕೈಗೊಳ್ತಾರೆ ಅಂದಾಗ ಅವರು ಲಿಖಿತವಾಗಿ ಸದರಿ ವ್ಯಕ್ತಿ ಮಾಡಿದ ತಪ್ಪನ್ನು ನಾವು ಒಪ್ಕೊಳ್ಳೋದಿಲ್ಲ, ತಕ್ಷಣ ಅವರನ್ನು ಕೆಲಸದಿಂದ ತೆಗೆದುಹಾಕ್ತೀವಿ ಅಂತ ಯಾವುದೇ ವ್ಯಕ್ತಿ ಶಾಲೆಯಲ್ಲಿ ಅಶಿಸ್ತಿನಿಂದ ನಡ್ಕೊಂಡಾಗ, ನಿಯಮಕ್ಕೆ ವಿರುದ್ಧವಾಗಿ ನಡ್ಕೊಂಡಾಗ ನಾವು ಅದನ್ನು ಸಹಿಸೋದಿಲ್ಲ. ಮುಂದಿನ ದಿನಗಳಲ್ಲಿ ಈ ರೀತಿ ಆಗಲಾರ್ದಂಗೆ ನಾವು ಎಚ್ಚರಿಕೆಯನ್ನು ವಹಿಸ್ತೀವಿ ಅಂತೇಳಿ ನಮಗೆ ಲಿಖಿತವಾಗಿ ಪತ್ರ ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಕೂಡ ಪಾಲಕರು ಖಂಡಿತವಾಗಲೂ ಕೂಡ ಸಹ ನಮಗೆ ನೋವಾಗಿದೆ, ಈ ರೀತಿ ಆಗಬಾರ್ದಾಗಿತ್ತು. ಈಗಾಗಲೇ ಸಮಿತಿಯವರು ನಾವು ಮುಂದಿನ ದಿನಗಳಲ್ಲಿ ಈ ರೀತಿ ಆಗೋದಿಲ್ಲ, ಆ ರೀತಿ ನಡ್ಕೊತೀವಿ, ಮಕ್ಕಳನ್ನು ಕಾಳಜಿ ಮಾಡ್ತೀವಿ, ಮಕ್ಕಳಿಗೆ ಶಿಸ್ತನ್ನು ರೂಢಿಸಬೇಕಾದ್ರೂ ಕೂಡ ಈ ಪದ್ಧತಿಯಂತೆ ರೂಢಿಸ್ತೀವಿ. ಈ ರೀತಿಯ ಅಚಾತುರ್ಯ ಮುಂದಿನ ದಿನಗಳಲ್ಲಿ ಆಗಲಾರ್ದಂಗೆ ಆಡಳಿತ ಮಂಡಳಿಯವರು ನಮಗೆ ಮಾತು ಕೊಟ್ಟರಂತೇಳಿ ಪಾಲಕರು ಕೂಡ ಕನ್ವಿನ್ಸ್ ಆಗಿ ಇಲ್ಲಿಂದ ಹೋಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಆ ಲಿಖಿತ ವರದಿಯನ್ನು ಪಡ್ಕೊಂಡಿದ್ದನ್ನು ಇಲಾಖೆಯ ಗಮನಕ್ಕೆ ತಂದು ಮುಂದಿನ ಹಂತದಲ್ಲಿ ಏನು ಕ್ರಮ ವಹಿಸಬೇಕು ಅದರ ಬಗ್ಗೆ ನಾವು ಅನುಪಾಲನೆಯನ್ನು ಮಾಡ್ತೀವಿ ಸರ್. ಅದೇ ಸರ್, ಈಗ ನಾನು ರಿಪೋರ್ಟ್ ಈಗ ತೊಗೊಂಡಿದ್ನಲ್ಲ, ನನ್ನ ರಿಪೋರ್ಟನ್ನು ಮತ್ತು ಶಾಲೆಯವರು ಆಡಳಿತ ಮಂಡಳಿಯವರು ಏನು ಕೊಡ್ತಾರೆ ಅದು ನಾನು ಮೇಲಾಧಿಕಾರಿಗಳ ಗಮನಕ್ಕೆ ತರ್ತೀನಿ. ಜೊತೆಗೆ ಇದು ಆಡಳಿತ ಮಂಡಳಿ ಅನುದಾನ ರಹಿತ ಆಗಿರೋದ್ರಿಂದ ಅವರೇ ನಿರ್ಧಾರ ತೆಗೆದುಕೊಳ್ತಾರೆ ಸರ್. ತಮ್ಮ ಶಿಕ್ಷಕರಾಗಲಿ ತಮ್ಮ ಸಿಬ್ಬಂದಿಯವರಾಗಲಿ ಏನಾದರೂ ತಪ್ಪು ಮಾಡಿದರೆ ಅವರೇ ನೇಮಕಾತಿ ಪ್ರಾಧಿಕಾರ ಆಗಿರ್ತಾರೆ, ಅವರೇ ಅವ್ರ ಬಗ್ಗೆ ಕ್ರಮ ಕೈಗೊಂಡು ನಮಗೆ ವರದಿಯನ್ನು ಕೊಡ್ತಾರೆ. ಆ ವರದಿಯನ್ನು ಅವರು ತಕ್ಷಣ ಕೊಡಬೇಕು. ಮುಂದಿನ ದಿನಗಳಲ್ಲಿ ಯಾವುದೇ ಸಂಸ್ಥೆ ಇರ್ಬೋದು, ನಾವು ಇತ್ತೀಚೆಗೆ ಒಂದು 15 ದಿನಗಳ ಹಿಂದೆ ಡಿಟೇಲ್ಡ್ ಆಗಿ ಒಂದು ವರ್ಕ್ಶಾಪ್ ಮಾಡಿ ಶಾಲಾ ಹಂತದಲ್ಲಿ ಶಿಕ್ಷಕರಾಗಲಿ ಮುಖ್ಯ ಶಿಕ್ಷಕರಾಗಲಿ ಹೇಗೆ ತರಗತಿಗಳಿಗೆ ರೆಡಿಯಾಗಿ ಹೋಗಬೇಕು, ಚಟುವಟಿಕೆ ಆಧಾರಿತವಾಗಿ ಹೇಗೆ ಕೆಲಸ ನಿರ್ವಹಿಸಬೇಕು, ಮಕ್ಕಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೇಗೆ ಕಲಿಸಬೇಕು, ಶಾಲೆಯಲ್ಲಿ ಕಲಿಕಾ ವಾತಾವರಣ ಹೇಗಿರಬೇಕು, ಎಲ್ಲ ವಿಚಾರಗಳನ್ನು ಜೊತೆಗೆ ಎಲ್ಲೂ ಕೂಡ ಮಗುವಿಗೆ ಮಾನಸಿಕ ಒತ್ತಡ ಅಥವಾ ಹಿಂಸೆ ಆಗೋ ರೀತಿಯಲ್ಲಿ ಎಲ್ಲೂ ಕೂಡ ಯಾವುದೇ ರೀತಿಯ ಕ್ರಮಗಳನ್ನು ಶಾಲಾ ಹಂತದಲ್ಲಿ ತಗೋಬಾರ್ದು, ಮಗು ಸ್ನೇಹಿಯಾಗಿ ಕಲಿಸ್ಬೇಕಂತಕ್ಕಂಥ ಮಾಹಿತಿಯನ್ನು ಕಾರ್ಯಾಗಾರ ಮಾಡಿ ಹೇಳಿದ್ದೇವೆ. ನಿಯಮಿತವಾಗಿ ಮಾಡ್ತಕ್ಕಂಥ ಎಲ್ಲ ಸಭೆಯಲ್ಲೂ ಕೂಡ ಭಾಳ ಸ್ಪಷ್ಟವಾಗಿ ಈ ರೀತಿಯ ಸೂಚನೆಯನ್ನು ಕೊಟ್ಟಿದ್ದೇವೆ. ಆದಾಗೂ ಕೂಡ ಈ ರೀತಿ ಘಟನೆ ನಡೆದಿದ್ದು ನಮಗೂ ಕೂಡ ಮುಜುಗರವನ್ನು ಉಂಟು ಮಾಡಿದೆ. ಮುಂದಿನ ದಿನಗಳಲ್ಲಿ ಕೂಡ ಇಲಾಖೆ ಇನ್ನಷ್ಟು ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡು ಮಕ್ಕಳ ಸ್ನೇಹಿಯಾಗಿ ನಾವೆಲ್ಲ ಕೆಲಸ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಸರ್.